ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಆಫ್ಟರ್ ಲಾಂಗ್ ಟೈಮ್ 20 ಡೇಸ್ ಆಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಸೊ ಇವತ್ತು ಈ ಒಂದು ವೀಡಿಯೋನ ಮಾಡಬೇಕು ಅಂತೇಳಿ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಈ ವಿಡಿಯೋನ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ನಮ್ಮ ಒಂದು ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾಗೆ ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದ ಟಾಪಿಕ್ ಬಂದು ನಮ್ಮ ಬೆಳಗಿನ ಹವ್ಯಾಸಗಳು, ದಿನಚರಿಗಳು ಹೇಗಿರಬೇಕು, ಏನೇನು ಮಾಡಬೇಕು, ಇದರಿಂದ ನಮಗೇನು ಬೆನಿಫಿಟ್ ಇದೆ, ನಾವು ಹೇಗೆ ಆರೋಗ್ಯವಾಗಿರ್ತೀವಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಮಾಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬೆಳಗಿನ ಜಾವ ಅನ್ನೋದು ಭಾಳ ಮೋಸ್ಟ್ ಪವರ್ಫುಲ್ಲು. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸಾಕಷ್ಟು ಜನ ಬೆಳಗ್ಗೆ ಟೈಮು ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾರೆ. ಆದರೆ ಏನು ರೂಟೀನು, ಯಾವ ಥರ ಇರಬೇಕು ಅನ್ನೋದು, ನಮ್ಮ ಒಂದು ಅಭ್ಯಾಸಗಳು, ನಮ್ಮ ದಿನಚರಿಗಳು ಏನು ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವೇನೇನು ಮಾಡಬೇಕು ಅನ್ನೋದನ್ನು ನಾನು ಈಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊಟ್ಟ ಮೊದಲಿಗೆ ನೋಡಿ ಸ್ನೇಹಿತರೆ, ಮಾರ್ನಿಂಗ್ ಯಾಕೆ ಅಷ್ಟು ಪವರ್ಫುಲ್ ಅಂತ ತಿಳ್ಕೊಳ್ಬೇಕು ನಾವು. ಯಾಕೆ ಮಾರ್ನಿಂಗ್ ಅನ್ನೋದು ಅಷ್ಟೊಂದು ಮುಖ್ಯ ಆಗುತ್ತೆ? ತುಂಬ ಜನರಿಗೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅನ್ನೋದು ಒಂದು ಮಾಡ್ರನ್ ಮಿತ್ ಅಂತ ಅನ್ನಿಸ್ಬೋದು. ಆದರೆ ಸ್ನೇಹಿತರೆ, ಅಕಾರ್ಡಿಂಗ್ ನ್ಯೂರೋ ಸೈನ್ಸ್ ಪ್ರಕಾರ ಅದರಲ್ಲೂ ಕೂಡ 5ರಿಂದ 7 ಗಂಟೆ ಅನ್ನೋ ಸಮಯ ಇದೆಯಲ್ಲ, ಎದ್ದ ತಕ್ಷಣ ಮೊದಲ ಒಂದು 20 ನಿಮಿಷ ನಮ್ಮ ಬ್ರೈನ್ ವೇವ್ಗಳು 8ರಿಂದ 12 ಹರ್ಟ್ಸ್ಗಳಲ್ಲಿ ಚಲಿಸ್ತಾ ಇರುತ್ತಂತೆ. ಬೆಳಗ್ಗೆ ಏನು ಒಂದು 20 ನಿಮಿಷ ಅಂತ ಏನು ಹೇಳೋದ್ನಲ್ಲ, 5ರಿಂದ 7 ಗಂಟೆ ಈ ಒಂದು ಸಮಯದೊಳಗಡೆ ಒಂದು 20 ನಿಮಿಷ ನಮ್ಮ ಬ್ರೈನಲ್ಲಿರುವಂಥ ವೇವ್ಗಳು 8ರಿಂದ 12 ವೇಗದಲ್ಲಿ ಚಲಿಸ್ತಾ ಇರ್ತವೆ. ಅಂದರೆ ನಮ್ಮ ಮೈಂಡ್ ಅಷ್ಟು ಆ್ಯಕ್ಟಿವ್ ಇರುತ್ತೆ ಅಂತೇಳಿ ಅರ್ಥ ಸ್ನೇಹಿತರೆ. ಸೊ ನಮ್ಮ ಇಡೀ ದಿನದ ರೂಟೀನು ಸೆಟ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಪರ್ಫೆಕ್ಟ್ ಟೈಮ್ ಅಂತಲೇ ಹೇಳ್ಬೋದು. ಒಳ್ಳೆ ಮಾರ್ನಿಂಗ್ ಹ್ಯಾಬಿಟ್ಸು ನಮಗೆ ನೋಡಿ ಏನೇನು ಕೊಡುತ್ತೆ. ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಸಮಯ. ಹಾಗೆ ಪ್ರೊಡಕ್ಟಿವಿಟಿನ ಕೂಡ ಬೂಸ್ಟ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಮೆಂಟಲ್ ಕ್ಲಾರಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಸೊ ಈ 3 ಬೆನಿಫಿಟ್ ನಮಗೆ ಸಿಗ್ತಾ ಹೋಗುತ್ತೆ ಅರ್ಲಿ ಮಾರ್ನಿಂಗಲ್ಲಿ. ಹೀಗಾಗಿ ನಾವು ಬೆಳಗ್ಗೆ ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ಏನು ಮಾಡಬಾರ್ದು. ಮೊದಲನೇದಾಗಿ ಏನು ಮಾಡಬಾರ್ದು ಅನ್ನೋದನ್ನು ಒಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. ನೋಡಿ, ಅಲಾರಾಮ್ ಸ್ನೂಜ್ ನಿಲ್ಲಿಸಿ. ಅಂದರೆ ಸಾಕಷ್ಟು ಜನ ಅಲಾರಾಮ್ ಇಟ್ಕೊಳ್ತಾರೆ, ನಾನು ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೇಳಬೇಕು ಅಂತೇಳಿ. ಆದರೆ ಎದ್ದೇಳೋದಿಲ್ಲ. ಯಾಕಂದರೆ ಏನೋ ಒಂಥರ ಮನಸ್ಸು ಹೇಳ್ತಾ ಇರುತ್ತೆ, ಮನಸ್ಸೊಂದು ಹೇಳುತ್ತೆ, ನಾವು ಅಂದ್ಕೊಳ್ಳೋದೇ ಒಂದು, ಮನಸ್ಸೊಂದು ಹೇಳ್ತಾ ಇರುತ್ತೆ. ಎದ್ದೇಳಬೇಕು ಅಂತೇಳಿ ಅಲಾರಾಮ್ ಇಟ್ಟಿರ್ತೀವಿ, ಬಟ್ ನಾವು ಎದ್ದೇಳೋದೇ ಇಲ್ಲ. ಏನು ಮಾಡ್ತೀವಿ? ಇದೊಂದು ಕೆಟ್ಟ ಗುಣ, ಅಲಾರಾಮ್ನ ಸ್ನೂಸ್ ಮಾಡೋದು. ಅಲಾರಾಮ್ ಹೊಡೆದಿದ್ದಾಗೆ ಎದ್ದೇಳೋದು ಬಿಟ್ಟು 10 ನಿಮಿಷ ಬಿಟ್ಟು ಎದ್ದೇಳೋಣ ಅಂತೇಳಿ ಹಾಗೆ ಕಂಟಿನ್ಯೂ ಮಾಡ್ತಾ 10 ನಿಮಿಷ ಹೋಗಿ 2 ಅವರ್ 3 ಅವರ್ ಈ ಥರ ಎಲ್ಲ ಆಗೋಗಿರುತ್ತೆ. ಸೊ ನೋಡಿ, ನಾನೊಂದು ಹೇಳ್ತೀನಿ, ಒಂದು 10 ನಿಮಿಷ ಮಲಗೋಣ ಅಂತೇಳಿ ನೀವು ಎಕ್ಸ್ಟ್ರಾ ನಿದ್ದೆ ಮಾಡೋದ್ರಿಂದ ನಿಮಗೇನು ಎಕ್ಸ್ಟ್ರಾ ಬೆನಿಫಿಟ್ ಏನೂ ಸಿಗೋದಿಲ್ಲ. ಹೀಗಾಗಿ ನೀವು ಅಲಾರಾಮ್ ಸ್ನೂಸ್ ಹಾಕೋದನ್ನು ನಿಲ್ಲಿಸಿ. ಆದಷ್ಟು ಅಲಾರಾಮ್ನ ದೂರ ಇಡಿ, ಅದು ಕೈಗೆ ಸಿಗಬಾರ್ದು, ಪಕ್ಕದ ಕೋಣೆಯಲ್ಲಿ ಇಡಿ. ನೀವು ಎದ್ದೋಗಿ ಅದನ್ನು ಆಫ್ ಮಾಡಬೇಕು, ಆ ಥರ ಇರಬೇಕು. ನೀವು ಎಷ್ಟೊತ್ತಿಗೆ ಹೇಳ್ಬೇಕು ಅಂತಿದ್ದೀರೋ ಟೈಮ್ನ ಸರಿಯಾಗಿ ಸೆಟ್ ಮಾಡ್ಕೊಳ್ಳಿ. ಸುಮ್ಮನೆ 4 ಗಂಟೆಗೆ ಹೇಳ್ತೀನಿ, 5 ಗಂಟೆಗೆ ಹೇಳ್ತೀನಿ, 6 ಗಂಟೆಗೆ ಹೇಳ್ತೀನಿ ಅಂತ ಇಟ್ಬಿಟ್ಟು ಮತ್ತೆ ಸ್ನೂಸ್ ಮಾಡಿ ಮಲಗೋದಲ್ಲ, ಅದು ರಾಂಗು. ನಿಮ್ಮ ಲೈಫಿಗೆ, ನಿಮ್ಮ ರೂಟೀನ್ ಆಫ್ ವರ್ಕ್ಗೆ ಯಾವುದು ನಿಮಗೆ ಟೈಮ್ ಸೂಟ್ ಆಗುತ್ತೋ ನೋಡಿಕೊಂಡು ಅಲಾರಾಮ್ನ ಇಟ್ಕೊಂಡು ಅರ್ಲಿ ಮಾರ್ನಿಂಗ್ ಎದ್ದೇಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇವಾಗ ನಾನು ಹೇಳ್ತಾ ಹೋಗ್ತೀನಿ ಮಾರ್ನಿಂಗ್ ಹ್ಯಾಬಿಟ್ಸು ನಮ್ಮಲ್ಲಿ ಏನೇನು ಇರಬೇಕು ಅಂತೇಳಿ, ಅದನ್ನು ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಮೊದಲನೇದಾಗಿ ನೀರು ಕುಡಿಯೋದು. ಇದು ಭಾಳ ಮುಖ್ಯ ಸ್ನೇಹಿತರೆ. ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ಮಾಡಬೇಕಾಗಿರೋದು ನೀರು ಕುಡಿಯೋದಂಥದ್ದು. ಎಷ್ಟು ಜನ ಮಾಡ್ತಾಯಿದ್ದೀರಾ? ಎಲ್ರಿಗೂ ಗೊತ್ತು ಮಾರ್ನಿಂಗ್ ನೀರು ಕುಡಿಯೋದು ಒಳ್ಳೇದಂತ. ಎಷ್ಟು ಜನ ಮಾಡ್ತೀರಾ? ತುಂಬ ಕಡಿಮೆ ಜನ. ಕೆಲವರು ಬಾಯಿ ಕ್ಲೀನ್ ಮಾಡಬಾರ್ದು, ಹಾಗೆ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಹೌದು, ತುಂಬಾ ಒಳ್ಳೆಯದು. ಆದರೆ ಕೆಲವ್ರಿಗೆ ಏನನ್ಸುತ್ತೆ, ಬ್ರಷ್ ಮಾಡದೆ ನಾವು ನೀರು ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ ಅಂತಾರೆ. ಹೌದು, ಓಕೆ, ಸ್ಮೆಲ್ ಬರ್ತಾ ಇರುತ್ತೆ ಬಾಯಲ್ಲಿ. ಸೊ ನಾವು ಬ್ರಷ್ ಮಾಡದೆ ನೀರು ಸಹಿತ ಕುಡಿಯಲ್ಲ ಅನ್ನೋರು ಕೂಡ ಇದ್ದಾರೆ. ಓಕೆ, ನೀವು ಬ್ರಷ್ ಮಾಡದೇ ಇದ್ದರೂ ಕೂಡ ಒಂದು ಸಲ ಬಾಯಿನ ಕ್ಲೀನ್ ಮಾಡಿಕೊಂಡು, ಬಾಯಿಗೆ ನೀರು ಹಾಕ್ಕೊಂಡು ಮುಕ್ಕಳಿಸ್ಕೊಂಡು ಕ್ಲೀನ್ ಮಾಡಿಕೊಂಡು 1 ಗ್ಲಾಸ್ ನೀರನ್ನು ಎಷ್ಟು ಜನ ಕುಡಿತಿದ್ದೀರಾ? ಕುಡಿಯೋದೇ ಇಲ್ಲ. ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ. ಇವಾಗೆಲ್ಲ ರೂಢಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಆ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ. ಆದರೆ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಇದು.
ಎದ್ದಾಗ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಮಾರ್ನಿಂಗ್ ಏನು ಅರ್ಲಿ ಮಾರ್ನಿಂಗ್ ಎದ್ದೇಳ್ತೀರಾ ಆವಾಗ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಲಾಸ್ಟ್ ಪ್ರೀವಿಯಸ್ ನೈಟಿಂದ ನೀವು 7 to 8 ಅವರ್ಸ್ ಏನು ನಿದ್ದೆ ಸಮಯದಲ್ಲಿರ್ತೀರ, ರೆಸ್ಟ್ ಸಮಯದಲ್ಲಿರ್ತೀರ, ಆವಾಗ ನಿಮ್ಮ ದೇಹಕ್ಕೆ ನೀರು ಸರಿಯಾಗಿ ಸಿಕ್ಕಿರೋದಿಲ್ಲ. ಹಾಗಾಗಿ ನೀರು ಕುಡಿದ್ರೆ ಮೆಟಾಬಾಲಿಸಮ್ ಆ್ಯಕ್ಟಿವಿಟಿ ಶುರುವಾಗುತ್ತೆ. ಅಲ್ಲದೆ ದೇಹದಲ್ಲಿರೋ ಕಲ್ಮಶಗಳನ್ನ ಹೊರಹಾಕಿ ಎನರ್ಜಿ ಕೊಡುತ್ತೆ ನಿಮಗೆ. ಹೀಗಾಗಿ ರಾತ್ರಿಯೇ ಬೆಟ್ಟ ಪಕ್ಕ ಒಂದು ಗ್ಲಾಸ್ ನೀರು ಇಟ್ಕೊಂಡು ಮಲ್ಕೊಂಬಿಡಿ, ಅದು ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕುಡಿಬಹುದು. ಓಕೆ. ನೆಕ್ಸ್ಟ್ ನಂಬರ್ 2, ಸನ್ಲೈಟ್ ಇಂಪಾರ್ಟೆಂಟು. ಇದು ಕೂಡ ಮುಖ್ಯವಾದ ಒಂದು ಹ್ಯಾಬಿಟ್ ಸ್ನೇಹಿತರೆ. ಸನ್ಲೈಟ್ ಅಂದರೆ ಸೂರ್ಯನ ಬೆಳಕನ್ನು ನಾವು ತಗೊಳ್ಳೋವಂಥದ್ದು ಎಷ್ಟು ಮುಖ್ಯ ಅಂತ ಅಂದರೆ, ಅಲ್ಲಿ ನಮಗೆ ಒಂದು ವಿಟಮಿನ್ ನಮಗೆ ಸಿಗ್ತಾ ಹೋಗುತ್ತೆ. ಸೂರ್ಯನ ಬೆಳಕು ಅರ್ಲಿ ಮಾರ್ನಿಂಗಲ್ಲಿ ಏನು ಒಂದು ಬೆಳಗಿನ ಜಾವದ ಒಂದು ಸೂರ್ಯನ ಬೆಳಕನ್ನು ನಾವು ತೊಗೊತೀವೋ ಅದು ನಮಗೆ ಭಾಳ ಉಪಯೋಗ ಇದೆ. ಏನಂತ ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗಂಟೆಯಲ್ಲಿ ನ್ಯಾಚುರಲ್ ಸನ್ಲೈಟನ್ನು ಪಡೆಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಕಣ್ಣಿಗೆ ಸೂರ್ಯನ ಕಿರಣಗಳು ಬೀಳಬೇಕು. ಒಂದು ವೇಳೆ ಸೂರ್ಯೋದಯ ಮುಂಚೆನೇ ಇದ್ದರೆ ಲೈಟ್ ಹಾಕ್ಕೊಳ್ಳಿ, ಬಟ್ 5ರಿಂದ 10 ನಿಮಿಷ ಮಾತ್ರ ನ್ಯಾಚುರಲ್ ಸೂರ್ಯನ ಬೆಳಕು ಬೀಳಲೇಬೇಕು. ಯಾಕಂದರೆ ಈ ಟೈಮ್ನಲ್ಲಿ ಏನು ಅರ್ಲಿ ಮಾರ್ನಿಂಗ್ ಆ ಟೈಮ್ನಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ. ಈ ಹಾರ್ಮೋನು ನಮ್ಮ ಎನರ್ಜಿ ಬೂಸ್ಟ್ ಆಗೋಕ್ಕೆ, ಬಾಡಿ ಟೆಂಪ್ರೇಚರ್ ಸೆಟ್ ಮಾಡೋಕ್ಕೆ ಕಾರಣ ಆಗುತ್ತೆ. ಇದು ನಮ್ಮ ದೇಹದಲ್ಲಿ ಪ್ರತಿಯೊಂದು ಗಂಟೆಗೂ ರಿಲೀಸ್ ಆಗ್ತಾ ಇರುತ್ತೆ. ಯಾವುದು? ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್. ಆದರೆ ಸ್ಪೈಕ್ ಆಗೋದು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗೋದು, ಬಿಡುಗಡೆ ಆಗೋದು ಬೆಳಗಿನ ಜಾವ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟು. ಬೆಳಗಿನ ಜಾವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಆಗುವಂಥದ್ದು ಇದು. ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಈ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಸ್ಪೈಕ್ ಆಗೋಕ್ಕೆ ಹೆಲ್ಪ್ ಮಾಡ್ತವೆ. ಒಂದು ವೇಳೆ ನೀವು ಬೇಗ ಇದ್ದಿದ್ದೀರಾ, ನೀವು ಸನ್ಲೈಟ್ ತಗೊಳ್ಳಿಲ್ಲ ಅಂದರೆ ಈ ಕಾರ್ಟಿಸಾಲ್ ಹಾರ್ಮೋನು ಸ್ಪೈಕ್ ಲೇಟ್ ಆಗುತ್ತೆ. ನಿಮ್ಮ ಟೆಂಪ್ರೇಚರ್ ರಿದಮ್ಮು ಸೆಟ್ ಆಗೋದು ಕೂಡ ಲೇಟ್ ಆಗುತ್ತೆ. ಹೀಗಾಗಿ ನಿಮಗೆ ಬೇಗ ಎದ್ದರೂ ಕೂಡ ಎನರ್ಜಿ ಇರೋದಿಲ್ಲ. ಅಂದರೆ ನೀವು ಎಷ್ಟೊತ್ತಿಗೆ ಸನ್ಲೈಟ್ ತೊಗೋತೀರಾ ಅನ್ನೋದು, ಎಷ್ಟೊತ್ತಿಗೆ ಮಲ್ಕೋತೀರಾ ಅನ್ನೋದು ಕೂಡ ಡಿಸೈಡ್ ಮಾಡುತ್ತೆ. ಜೊತೆಗೆ ಬೆಳಗ್ಗೆ ಬೇಗ ಎದ್ದ ನಂತರ ಆಗ್ತಾನೆ ಉದಯಿಸ್ತಿರೋ ಸೂರ್ಯನ ಬೆಳಕನ್ನು ಕಣ್ಣಿಗೆ ತುಂಬಿಕೊಳ್ಳೋದ್ರಿಂದ ಭಾಳ ಉಪಯೋಗ ಇದೆ. ಅಂದರೆ ನೇರವಾಗಿ ಸೂರ್ಯನನ್ನು ಹೀಗೆ ನೋಡಿ ಅಂತ ಅಲ್ಲ, ಒಟ್ಟಿನಲ್ಲಿ ಸೂರ್ಯನ ಬೆಳಕು ನಿಮ್ಮ ದೇಹಕ್ಕೆ ಕಣ್ಣಿಗೆ ಬೀಳಬೇಕು ಅಷ್ಟೇ. ಆ ರೀತಿ ಬೀಳೋದ್ರಿಂದ ಡೊಪೋಮೈನ್ ಹಾರ್ಮೋನು ಕೂಡ ರಿಲೀಸ್ ಆಗುತ್ತೆ. ಡೊಪೋಮೈನ್ ಅದು ಒಂದು ಫೀಲ್ ಗುಡ್ ಹಾರ್ಮೋನು, ಅಂದರೆ ಪ್ಲೆಸರ್ ಅಥವಾ ತೃಪ್ತಿ ಕೊಡೋವಂಥ ಒಂದು ಹಾರ್ಮೋನು. ಡೊಪೋಮೈನ್ನ ಮುಖ್ಯ ಕೆಲಸ ಏನಪ್ಪ ಅಂತಂದರೆ ಪ್ಲೆಸರ್ ಕೊಡೋದೇ ಅಲ್ಲ, ಬದಲಿಗೆ ಮೋಟಿವೇಶನ್, ಅಟೆನ್ಷನ್ ಕೂಡ ಕ್ರಿಯೇಟ್ ಕೂಡ ಮಾಡುತ್ತೆ. ಹಾಗಾಗಿ ಸನ್ಲೈಟಿಂದ ನಿಮಗೆ ಜೀವನದಲ್ಲಿ ಮೋಟಿವೇಶನ್ ಸಿಗುತ್ತೆ. ನಿಮ್ಮ ಡೇ ಕೂಡ ಫ್ಯಾಂಟಾಸ್ಟಿಕ್ ಆಗಿ ಆರಂಭ ಆಗುತ್ತೆ. ಕಿಟಕಿ ಹತ್ರ ಬಂದು ನಿಂತ್ಕೊಂಡು ನೀವು ಹೊರಗೆ ನೋಡ್ಬೋದು, ಸನ್ಲೈಟ್ ತೊಗೊಳ್ಬೋದು. ಅಥವಾ ಮಾರ್ನಿಂಗ್ 10 ನಿಮಿಷ ವಾಕ್ ಮಾಡಿ ವಾಪಸ್ ಬಂದು ದಿನದ ಪ್ಲ್ಯಾನಿಂಗನ್ನು ನೀವು ಮಾಡ್ಬೋದು. ಅಥವಾ ನಿಮ್ಮ ಮನೇಲಿ ಬಾಲ್ಕನಿ ಇದ್ದರೆ ಅಲ್ಲಿ ಹೋಗಿ ನಿಂತ್ಕೊಂಡು ಹೊರಗಡೆ ಮರಗಿಡ ಪಕ್ಷಿಗಳನ್ನ ನೋಡ್ತಾ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಆ್ಯಕ್ಟಿವಿಟಿ ಆಲ್ರೆಡಿ ಜಗತ್ತಲ್ಲಿ ಶುರುವಾಗಿರುತ್ತೆ. ನೀವು ಗಮನಿಸ್ಬೋದು, ಅರ್ಲಿ ಮಾರ್ನಿಂಗಲ್ಲೇ ಪ್ರಾಣಿ ಪಕ್ಷಿಗಳ ಒಂದು ಆ್ಯಕ್ಟಿವಿಟಿ ನಮಗೆ ಗೊತ್ತಾಗುತ್ತೆ, ಶುರುವಾಗಿರುತ್ತೆ. ಆ ಒಂದು ಚಿಲಿಪಿಲಿ ಶಬ್ದ ಎಲ್ಲ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲ ಅಂದರೆ ಕೈಯಲ್ಲಿ ಒಂದು ಗ್ಲಾಸ್ ನೀರು ಇಟ್ಕೊಳ್ಳಿ, ಹೊರಗಡೆ ಹೋಗಿ ನಿಂತ್ಕೊಂಡು ಅಥವಾ ಬಾಲ್ಕನಿಯಲ್ಲಿ ಹೋಗಿ ನಿಂತ್ಕೊಂಡು ನೀರು ಕುಡಿತಾನೆ ನೀವು ಆ ಸನ್ಲೈಟ್ನ ತೊಗೋಬೋದು. ಒಂದು 5ರಿಂದ 10 ನಿಮಿಷ. ಇದು ಭಾಳ ಮುಖ್ಯ ಸ್ನೇಹಿತರೆ, ಸೂರ್ಯನ ಬೆಳಕು ನಾವು ತೊಗೊಳ್ಳೋದು. ನೆಕ್ಸ್ಟ್ 3ನೇದು, ಟೀ ಕಾಫಿಗೆ ಕಡಿವಾಣ. ಇದು ಭಾಳ ಇಂಪಾರ್ಟೆಂಟು. ತುಂಬ ಜನ ಟೀ ಕಾಫಿಗೆ ಅಡಿಕ್ಷನ್ನು, ಅದರಲ್ಲಿ ನಾನು ಕೂಡ ಟೀ ಕಾಫಿ ಸ್ವಲ್ಪ ಕುಡಿತಾ ಇರ್ತೀನಿ ಹೆಚ್ಚಾಗಿ. ಆದರೆ ಇದು ಕಡಿವಾಣ ಹಾಕಲೇಬೇಕು, ಇದೆಲ್ಲ ತಿಳ್ಕೊಂಡ್ಮೇಲೆ ನಾವು ನೋಡಿ. ಏನಂತ ಅಂದರೆ ಟೀ ಕಾಫಿಗೆ ಯಾಕೆ ನಾವು ಕಡಿವಾಣ ಹಾಕಬೇಕು ಬೆಳಗ್ಗೆ ಟೈಮಲ್ಲಿ ಅಂತಂದರೆ, ಬೆಳಗ್ಗೆ ಎದ್ದ ಕೂಡಲೇ ಕಾಫಿ ಟೀ ಕುಡಿಯೋದು ಕೂಡ ಅಷ್ಟು ಸೂಕ್ತ ಅಲ್ಲ. ಅಟ್ಲೀಸ್ಟ್ 1-1.5 ಗಂಟೆ ಆದರೂ ನಾವು ಕಾದರೆ ಒಳ್ಳೆಯದು. ಯಾಕಂದರೆ ನಾವು ಎಚ್ಚರವಿದ್ದಾಗ ನಮ್ಮ ದೇಹದಲ್ಲಿ ಅಡಿನೋಸಿನ್ ಕ್ರಿಯೇಟ್ ಆಗಿರುತ್ತೆ. ಇದು ಸ್ಲೀಪಿಂಗ್ನೆಸ್, ನಿದ್ದೆ ಮಾಡಬೇಕು ಅನ್ನೋ ಟೆನ್ಷನ್ನ ಕ್ರಿಯೇಟ್ ಮಾಡ್ತಿರುತ್ತೆ. ಎಚ್ಚರವಿದ್ದಷ್ಟು ಟೆನ್ಷನ್ ಜಾಸ್ತಿ, ನಿದ್ದೆ ಮಾಡಬೇಕು ಅನ್ನೋ ಟೆನ್ಷನ್ನ ಕ್ರಿಯೇಟ್ ಮಾಡ್ತಿರುತ್ತೆ, ಆಗ್ತಾ ಹೋಗುತ್ತೆ. ಆದರೆ ಮಲಗಿದ್ದಾಗ ನಮ್ಮ ದೇಹ ಈ ಅಡಿನೋಸಿನ್ ಕ್ಲಿಯರ್ ಮಾಡುತ್ತೆ. ಹೀಗಾಗಿ ಎದ್ದ ತಕ್ಷಣ ನಮಗೆ ಫ್ರೆಶ್ನೆಸ್ ಅನಿಸುತ್ತೆ. ಆದರೆ ಟೀ ಕಾಫಿನಲ್ಲಿರೋ ಕೆಫೈನ್ ಅನ್ನೋ ಒಂದು ಅಂಶ ಇರುತ್ತೆ ಟೀ ಕಾಫಿನಲ್ಲಿ, ಈ ಅಡಿನೋಸಿನ್ ಎಫೆಕ್ಟನ್ನು ಕಡಿಮೆ ಮಾಡುತ್ತೆ. ಅಂದರೆ ನೀವು ಎದ್ದಾಗ ಈ ಅಡಿನೋಸಿನ್ ಕ್ಲಿಯರ್ ಆಗ್ತಿರುತ್ತೆ. ಆವಾಗಲೇ ನೀವು ಕಾಫಿ ಅಥವಾ ಟೀ ಕುಡಿದ್ರೆ ಕೆಫೈನ್ ಈ ಅಡಿನೋಸಿನ್ನ ಹೋಲ್ಡ್ ಮಾಡಿ ನಿಮ್ಮನ್ನು ಅಲರ್ಟ್ ಮಾಡುತ್ತೆ, ನೀವು ಆ್ಯಕ್ಟಿವ್ ಆಗ್ತೀರಿ. ಆದರೆ ಕೆಫೈನ್ ಎಫೆಕ್ಟ್ ಮುಗಿದ ನಂತರ ಉಳಿದುಕೊಂಡಿರೋ ಅಡಿನೋಸಿನ್ ಜೊತೆಗೆ ಉತ್ಪತ್ತಿಯಾಗಿದ್ದ ಅಡಿನೋಸಿನ್ ಸೇರಿಕೊಂಡು ಮಧ್ಯಾಹ್ನ ಮತ್ತೆ ನಿದ್ದೆ ಕಾಡೋ ರೀತಿ ಮಾಡುತ್ತೆ. ಹಾಗಾಗಿ ಎದ್ದು ಕೂಡಲೇ ಕಾಫಿ ಟೀ ಕುಡಿಯೋ ಮುನ್ನ 1 ಗಂಟೆ 1.5 ಗಂಟೆ ಅಥವಾ ಒಂದು 90 ಮಿನಿಟ್ಸ್ ತನಕ ವೆಯ್ಟ್ ಮಾಡೋದು ಭಾಳ ಒಳ್ಳೆಯದು. ಕೆಲವರಿಗೆ ನಾವು ಜಿಮ್ಗೆ ಹೋಗ್ತೀವಿ, ನಾವು ವರ್ಕೌಟ್ ಮಾಡ್ತೀವಿ,
ಕೆಫೈನ್ ನಮಗೆ ಅಲರ್ಟ್ನೆಸ್ ಕೊಡುತ್ತೆ, ಸ್ಟಾಮಿನಾ ಕೊಡುತ್ತೆ ಅನ್ನೋ ಲೆಕ್ಕಾಚಾರ ಎಲ್ಲ ಇರುತ್ತೆ. ಹಾಗಾದರೆ ನೀವು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ 1 ಗಂಟೆ ಮುಂಚೆನೇ ಹೇಳಿ, ಎದ್ದ ಬಳಿಕ ಒಂದು ಗ್ಲಾಸ್ ನೀರು ಕುಡಿದು ಫ್ರೆಶ್ ಅಪ್ ಆಗಿ, ಹಾಗೆ ಒಂಚೂರು ಸನ್ಲೈಟ್ ತೊಗೊಂಡು ಒಂದು ಬುಕ್ಕು ಅಥವಾ ಏನಾದರೂ ಒಂದು ಪೇಪರು ಏನಾದರೂ ಒಂದು ಓದಿ, ಏನಾದರೂ ಒಂದು ಪ್ಲ್ಯಾನಿಂಗ್ ಮಾಡಿ ಆ ದಿನದ ಇಂಪಾರ್ಟೆಂಟ್ ಟಾಸ್ಕ್ ಅರ್ಧ ಗಂಟೆಲಿ ಮುಗಿಸ್ಬಿಡಿ. ಈ ರೀತಿ ಪ್ರೊಡಕ್ಟಿವ್ ಆಗಿ ನಿಮ್ಮ ಟೈಮನ್ನು ಯೂಸ್ ಮಾಡಿ ಮೊಬೈಲ್ ಮುಟ್ಟಲೇಬೇಡಿ. ಅದ್ರ ಬಗ್ಗೆ ಅದು ನಾನು ಹೇಳ್ತೀನಿ ಮತ್ತೆ ನಿಮಗೆ. ಮೊಬೈಲ್ ಮುಟ್ಟೋದು ಭಾಳ ರಾಂಗ್ ಹ್ಯಾಬಿಟ್ ಅದು. ಸೊ ಈ ರೀತಿ ಯೂಸ್ ಮಾಡಿ ಅಷ್ಟೊಂದು 1 ಗಂಟೆ ಕಳೆದಿರುತ್ತೆ. ಆಮೇಲೆ ನೀವು ಒಂದು ಕೆಫೈನ್ ಶಾಟನ್ನು ತಗೊಂಡು ನೀವು ವರ್ಕೌಟ್ಗೆ ಹೋಗ್ಬೋದು. ಅಂದರೆ ಕಾಫಿ ಕುಡಿದು ನೀವು ವರ್ಕೌಟ್ಗೆ ಹೋಗ್ಬೋದು. ಕೆಲವರು ಏನೇ ಕ್ಯಾಲೋರಿನೂ ತೊಗೊಳ್ಳಲ್ಲ. ವರ್ಕೌಟ್ ಹೋಗೋಕ್ಕೆ ಮುಂಚೆ ವರ್ಕೌಟ್ ಮುಗಿಸಿ ಬರೋ ತನಕ ಅವರು ಫಾಸ್ಟಿಂಗ್ನಲ್ಲೇ ಇರ್ತಾರೆ. ಆ ರೀತಿ ಮಾಡೋರಾದರೆ ಹಂಗೂ ಕೂಡ ಮಾಡ್ಬೋದು. ನೆಕ್ಸ್ಟ್ ನಂಬರ್ 4, ಎಕ್ಸಸೈಸ್. ಸ್ನೇಹಿತರೆ, ಇದು ಕೂಡ ಭಾಳ ಮುಖ್ಯ. ಎಕ್ಸಸೈಸ್ ಮಾಡಬೇಕು ನಾವು ಪ್ರತಿದಿನ ಮಾರ್ನಿಂಗ್ ಟೈಮು. ಸೊ ಎಕ್ಸಸೈಸು, ಯೋಗ, ಜಿಮ್ಮು, ವರ್ಕೌಟು ಇದೆಲ್ಲ ಮಾಡೋದ್ರಿಂದ ನಾವು ಬಾಡಿನ ಫಿಟ್ಟಾಗಿ ಇಟ್ಕೊಳ್ಬೋದು, ಆರೋಗ್ಯವಾಗಿರ್ಬೋದು. ಸೊ ನೋಡಿ, ಬೆಳಗಿನ ಜಾವ ನಿಮ್ಮ ದೇಹಕ್ಕೆ ಒಂದಷ್ಟು ವ್ಯಾಯಾಮ ಕೊಡೋದು ತುಂಬ ಇಂಪಾರ್ಟೆಂಟು. ವಾಕಿಂಗು, ವರ್ಕೌಟು, ಯೋಗ, ಈಗ ಏನಾದರೂ ಒಂದು ದೈಹಿಕ ಚಟುವಟಿಕೆಯಲ್ಲಿ ಮಿನಿಮಮ್ ಒಂದು 30 ಮಿನಿಟ್ಸ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಇದರಿಂದ ಫಿಟ್ಟಾಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಕೂಡ ಚೆನ್ನಾಗಾಗುತ್ತೆ. ಮೆದುಳಿಗೆ ಕೂಡ ಹೊಸ ರಕ್ತ ಹರಿಯೋದ್ರಿಂದ ಇನ್ನೂ ಸ್ವಲ್ಪ ಆ್ಯಕ್ಟಿವ್ ಆಗಿ ಇರ್ತೀವಿ. ಮೆಮೊರಿ ಕೂಡ ಶಾರ್ಪ್ ಆಗುತ್ತೆ. ಹಾಗಾಗಿ ಎಕ್ಸಸೈಸ್ ಮಾಡೋದನ್ನು ಲೈಫ್ನ ಒಂದು ಪಾರ್ಟ್ ಮಾಡ್ಕೋಬೇಕು, ನೀವು ಒಂದು ಭಾಗ ಅಂತೇಳಿ ಮಾಡ್ಕೊಬೇಕು. ತುಂಬ ಅನ್ಫಿಟ್ ಆಗಿದರೆ 1 ಅಥವಾ 2 ದಿನಕ್ಕೆಲ್ಲ ಫಿಟ್ ಆಗೋಕ್ಕಾಗಲ್ಲ. ಇದನ್ನು ಲೈಫ್ ಸ್ಟೈಲ್ನ ಭಾಗ ಮಾಡ್ಕೊಳ್ಳಿ. ನೀವು ಉಸಿರಾಡೋದು ಹೇಗೆ ಸಹಜವಾಗಿ ಉಸಿರಾಡ್ತಿರೋ, ಹೇಗೆ ಊಟ ಸಹಜವಾಗಿ ಮಾಡ್ತಿರೋ, ಅದೇ ರೀತಿ ಎಕ್ಸಸೈಸ್ನೂ ಕೂಡ ಇಲ್ಲ ಅಂತಂದರೆ ಏನೋ ಮಿಸ್ ಆಯ್ತಲ್ಲ ಅಂತ ಒಂದು ಫೀಲ್ ಆಗಬೇಕು ನಿಮಗೆ. ಒಂದು 2-3 ವರ್ಷ ಹೋಗಲಿ, ನೀವು ಫಿಟ್ ಆಗ್ತಾ ಇದ್ದೀರಾ ಅಂತ ನಿಮಗೆ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಎಕ್ಸಸೈಸ್ ಮಾಡ್ತಾಯಿದ್ರೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿಕೊಂಡ್ರೆ, ಒಂದು 2-3 ವರ್ಷ ಕಂಟಿನ್ಯೂಸ್ ಫಾಲೋ ಮಾಡಿಕೊಂಡ್ರೆ ನಿಮ್ಮ ಈಟಿಂಗ್ ಹ್ಯಾಬಿಟು ಕೂಡ ವಯಸ್ಸೇ ವರ್ಷ ಚೇಂಜ್ ಆಗ್ತಾ ಹೋಗುತ್ತೆ. ಇಷ್ಟೊಂದು ಕಷ್ಟಪಡ್ತಿದ್ದೀನಿ, ತಿಂದು ಹಾಳು ಮಾಡ್ಕೋಬಾರ್ದು ಅಂತ ನಿಮಗೆ ಅನಿಸುತ್ತೆ. ಜಂಕ್ ಫುಡ್ ಎಲ್ಲ ತಿಂದು ನಮ್ಮ ಆರೋಗ್ಯನ, ನಮ್ಮ ಫಿಟ್ನೆಸ್ನ ಹಾಳು ಮಾಡ್ಕೋಬಾರ್ದು ಅಂತೇಳಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಂಬರ್ 5, ತಣ್ಣೀರು ಸ್ನಾನ. ಸೊ ಸ್ನೇಹಿತರೆ, ಇದು ಆಪ್ಷನಲ್ಲು, ಮಾಡಲೇಬೇಕು ಅಂತೇನಿಲ್ಲ. ಕೆಲವರಿಗೆಲ್ಲ ಇದು ಸೆಟ್ ಆಗೋದಿಲ್ಲ, ಆರೋಗ್ಯ ಸಮಸ್ಯೆ ಇದ್ದವ್ರಿಗೆ. ಮಾಡಿದ್ರೆ ಒಳ್ಳೆಯದೇ. ಸೊ ಯಾವ ಥರ ಅಂತಂದರೆ ಹೇಳ್ತೀನಿ ನೋಡಿ. ಇದು ಆಪ್ಷನಲ್ಲು, ಆದರೂ ಮಾಡಿ, ಆಗಿಲ್ಲ ಅಂದರೂ ಪರವಾಗಿಲ್ಲ. ತಣ್ಣೀರು ಸ್ನಾನ ನಮ್ಮ ದೇಹ ಒಂದು ಟೆಂಪ್ರೇಚರ್ ರೂಟೀನ್ನ ಫಾಲೋ ಮಾಡ್ತಿರುತ್ತೆ. ನಾವು ಬೆಳಗ್ಗೆ ಎದ್ದೇಳೋದು 2 ಗಂಟೆ ಮುಂಚೆ. ಇಡೀ 24 ಗಂಟೆಯಲ್ಲಿ ನಮ್ಮ ದೇಹ ಅತ್ಯಂತ ಕಡಿಮೆ ತಾಪಮಾನದಲ್ಲಿರುತ್ತೆ. ನಾವು ಹೇಳ್ತಿದ್ದಾಗೆ ದೇಹದ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಟೆಂಪ್ರೇಚರ್ ಕೂಡ ಕಾರ್ಟಿಸಮನ್ನು ಬಿಡುಗಡೆ ಆಗೋಕ್ಕೆ ಸಿಗ್ನಲ್ ಕೊಡುತ್ತೆ. ಕಾರ್ಟಿಸಮ್ ಅಂದರೆ ಹಾರ್ಮೋನು. ಇದು ಬಿಡುಗಡೆ ಆಗೋಕ್ಕೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಮಲಗುವಾಗ ಮತ್ತೆ ಟೆಂಪ್ರೇಚರ್ನ ಕೂಲ್ ಆಗುತ್ತಾ ಬರುತ್ತೆ. ಸೊ ಇದರ ಅರ್ಥ ಎಚ್ಚರವಾಗಿರಬೇಕು, ಅಟೆಂಟಿವ್ ಆಗಿರಬೇಕು. ಅಂದರೆ ನಮ್ಮ ದೇಹದ ಟೆಂಪ್ರೇಚರ್ನ ಜಾಸ್ತಿ ಮಾಡಬೇಕು. ಮಲಗಬೇಕು ಅಂದರೆ ಟೆಂಪ್ರೇಚರ್ನ ಕಡಿಮೆ ಮಾಡಬೇಕು. ಹೀಗಾಗಿ ಬೆಳಗ್ಗೆ ನಾವು ತಣ್ಣೀರಿನ ಸ್ನಾನ ಮಾಡಿದ್ರೆ ಒಳ್ಳೆಯದು. ಇದರಿಂದ ನಮ್ಮ ಬಾಡಿ ಟೆಂಪ್ರೇಚರು ಜಾಸ್ತಿ ಆಗುತ್ತೆ. ಇದು ಆಪ್ಷನಲ್ಲು. ಕೆಲವರಿಗೆ ಇದು ಹಿಂಸೆ ಆಗುತ್ತೆ, ಹಿಂಸಾತ್ಮಕ ಒಂದು ಫೀಲನ್ನು ಕೊಡುತ್ತೆ. ಹಾಗಾಗಿ ನಾವು ಇದನ್ನು ಸ್ಕಿಪ್ ಮಾಡ್ತೀವಿ. ಆದರೂ ಓಕೆ, ಏನು ತೊಂದರೆ ಇಲ್ಲ ಸ್ನೇಹಿತರೆ. ತಣ್ಣೀರು ಸ್ನಾನ ಮಾಡಲೇಬೇಕು ಕಂಪಲ್ಸರಿ ಅಂತ ಏನೂ ಇಲ್ಲ. ಬಟ್ ಉಳಿದ ನಾನು ಪಾಯಿಂಟ್ಸ್ ಏನು ಹೇಳಿದ್ದೀನಿ, ಆ ಉಳಿದ ಒಂದು ಪಾಯಿಂಟ್ಸ್ಗಳನ್ನ, ನೋಟ್ಗಳನ್ನ ಕಂಪಲ್ಸರಿ ನೀವು ಫಾಲೋ ಮಾಡಲೇಬೇಕು. ಅದು ಯಾವುದು ಕೂಡ ಆಪ್ಷನಲ್ ಅಲ್ಲ. ತಣ್ಣೀರು ಸ್ನಾನ ಒಂದು ಕೂಡ ಆಪ್ಷನಲ್ ಅಷ್ಟೇ. ನೆಕ್ಸ್ಟ್ 6ನೇದು ಬ್ರೇಕ್ಫಾಸ್ಟ್. ಇದು ಕೂಡ ಭಾಳ ಮುಖ್ಯ ಆಗುತ್ತೆ ಮಾರ್ನಿಂಗ್ ಟೈಮ್ನಲ್ಲಿ. ಸ್ನೇಹಿತರೆ, ಬೆಳಗ್ಗೆ ನ್ಯೂಟ್ರಿಷನ್ ಅಂತ ಆಹಾರ ಸೇವಿಸೋದು ಆರೋಗ್ಯಕ್ಕೆ ತುಂಬ ಮುಖ್ಯ ಆಗುತ್ತೆ. ಹಂಗಂತ ಭರ್ಜರಿ ಬ್ಯಾಟಿಂಗ್ ಮಾಡಬೇಕು, ಊಟ ಮಾಡಬೇಕು ಅಂತಲ್ಲ. ಓಟ್ಸು, ಫ್ರೂಟ್ಸು, ನಟ್ಸು ಆದರೂ ಕೂಡ ನಡೆಯುತ್ತೆ. ಬಟ್ ಏನೇ ಆಹಾರ ತೊಗೊಂಡ್ರೂ ಕೂಡ ನ್ಯೂಟ್ರಿಷನ್ಸ್ ಆಗಿರೋ, ಜಂಕ್ ಇಲ್ಲದೆ ಇರೋ ಆಹಾರವನ್ನು ತಗೊಳ್ಳಿ. ಅದರಲ್ಲಿ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ ಇರಬೇಕು, ಫೈಬರ್ ಕೂಡ ಇರಬೇಕು. ಈ 3 ಕಾಂಪೊನೆಂಟ್ಸ್ಗಳನ್ನ, ಕ್ವಾಲಿಟಿ ಇರೋ ಫುಡ್ಗಳನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ಜಿಮ್ಗೆ ಹೋಗೋರಿಗೆ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಒಂದು ಐಡಿಯಾ ಇರುತ್ತೆ, ರಿಸರ್ಚ್ ಮಾಡಿರ್ತಾರೆ. ಇನ್ನು ಸ್ವಲ್ಪ ತಿಳಿದುಕೊಳ್ಳಿ. ಜೊತೆಗೆ ಎಲ್ಲದೂ ಎಲ್ಲರಿಗೆ ಆಗೋದಿಲ್ಲ ನೋಡಿ ಸ್ನೇಹಿತರೆ. ಕೆಲವರಿಗೆ ಹಾಲು ಆಗದೆ ಇರ್ಬೋದು, ಕೆಲವರಿಗೆ ಹೈ ಫೈಬರ್ ಆಗದೆ ಇರ್ಬೋದು. ನೋಡ್ಕೊಳ್ಳಿ ನಿಮ್ಮ ದೇಹಕ್ಕೆ ಯಾವ್ದು ಸೆಟ್ ಆಗುತ್ತೆ. ಈ ರೀತಿ ನ್ಯೂಟ್ರಿಷನ್ ಫುಡ್ಡನ್ನು ಮಾರ್ನಿಂಗು, ಮಧ್ಯಾಹ್ನ, ಸಂಜೆ ಯಾವಾಗಲೇ ತಿಂದರೂ ಕೂಡ ನ್ಯೂಟ್ರಿಯಸ್ ಆಗಿರಬೇಕು. ಓಕೆ. ನೆಕ್ಸ್ಟ್ 7th ಒನ್, ಫೋನ್ ದೂರ ಇಡಿ. ಸ್ನೇಹಿತರೆ, ಇದು ಭಾಳ ಮುಖ್ಯ.
ನಾನು ಆವಾಗಲೇ ಹೇಳಿದೆ ಇದ್ರ ಬಗ್ಗೆ ಹೇಳ್ತೀನಿ ಅಂತೇಳಿ. ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ತೀವಿ, ಬಲಗಡೆ ಎದ್ದುಬಿಟ್ಟು ದೇವ್ರ ಮುಖ ನೋಡಿಬಿಟ್ಟು ಹೊರಗಡೆ ಹೋಗಿ ಸೂರ್ಯಗೆ ನಮಸ್ಕಾರ ಮಾಡ್ತೀವಿ. ಅದನ್ನು ಮಾಡಬೇಕು ಆ್ಯಕ್ಚುಲಿ. ನಾವು ಅದನ್ನು ಮಾಡೋದಿಲ್ಲ. ನಾವೇನು ಮಾಡ್ತೀವಿ, ಬಲಗಡೆ ಎದ್ದೇಳ್ತೀವಿ, ದೇವ್ರಿಗೆ ನಮಸ್ಕಾರ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಫೋನ್ ಎತ್ಕೊಂಡು ನೋಡ್ತೀವಿ. ಕೆಲವು ಜನ ಏನು ಮಾಡ್ತಾಯಿದ್ದಾರೆ, ಈಗ ದೇವ್ರು ನೋಡೋಕ್ಕಿಂತ ಫಸ್ಟ್ ಫೋನ್ ನೋಡೋದೇ ಜಾಸ್ತಿ ಆಗಿದೆ. ಫೋನ್ ಎತ್ಕೊಂಡು ಫಸ್ಟ್ ನೋಡೋದು ವಾಟ್ಸಪ್ಪು ಸ್ಟೇಟಸ್ಸು, ಏನು ಮೆಸೇಜ್ ಬಂದಿದೆ, ಸ್ಟೇಟಸ್ ಏನು ಹಾಕಿದ್ದಾರೆ, ವೈಟಿನಲ್ಲಿ ಕಮೆಂಟ್ಸ್ ಏನು ಬಂದಿದೆ, ಇದು ಆ ಥರ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ರೀಲ್ಸ್ಗಳು ನೋಡೋದು ಅದು ಇದು ಬರೀ ಇಂಥವೇ, ಅದೊಂದು ರೂಟೀನ್ ಆಗ್ಬಿಟ್ಟು, ಅದೊಂದು ಬ್ಯಾಡ್ ಹ್ಯಾಬಿಟ್ ಅದು. ಅದನ್ನು ನಾವು ಸ್ಕಿಪ್ ಮಾಡಲೇಬೇಕು. ಇದು ತುಂಬ ಮುಖ್ಯವಾದ ಪಾಯಿಂಟ್ ಇದು. ಫೋನ್ ಆ್ಯಕ್ಚುಲಿ ತುಂಬ ಯೂಸ್ಫುಲ್ ಟೂಲು, ಆದರೆ ಅಗತ್ಯವಿದ್ದಾಗ ಟೂಲ್ ಥರ ಮಾತ್ರ ಯೂಸ್ ಮಾಡಿ. ಆದರೆ ಏನು ಕೆಲಸ ಇಲ್ಲ ಅಂದರೂ ಫೋನ್ ತೊಗೊಂಡು ಏನಾದರೂ ಆಪ್ರೇಟ್ ಮಾಡ್ತಾ, ಸ್ಕ್ರೋಲ್ ಮಾಡ್ತಾ ನೋಡ್ತಾನೇ ಇರಬೇಕು ಅನ್ನೋ ಚಟ ಬಂದಿದ್ದರೆ ತುಂಬ ಕಷ್ಟ. ಪ್ರತಿಯೊಬ್ಬರು ಎದ್ದ ತಕ್ಷಣ ಫೋನ್ ಇಟ್ಕೊಳ್ಳೋದು ಆಗ್ತಿದೆ. ತುಂಬ ಕೆಟ್ಟ ಅಭ್ಯಾಸ ಸ್ನೇಹಿತರೆ. ಯಾಕಂದರೆ ಮೊದಲನೇದಾಗಿ ಫೋನ್ ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಯಾವುದೇ ಆ್ಯಪ್ ತೆಗೆದ್ರೂ, ಶಾಪಿಂಗ್ ಆಗಿರಲಿ, ಸೋಷಲ್ ಮೀಡಿಯಾ ಆಗಿರಲಿ, ಅಥವಾ ಯಾವುದೇ ಪ್ಲ್ಯಾಟ್ಫಾರ್ಮ್ ಆಗಿರಲಿ, ಎಂಡ್ಲೆಸ್ ಆಗಿ ನಿಮ್ಮನ್ನು ನೋಡಿಸ್ತಾನೇ ಹೋಗೋಕ್ಕೆ ಅವ್ರ ಹತ್ರ ಒಂದು ವ್ಯವಸ್ಥೆ ಇರುತ್ತೆ, ಸಿಸ್ಟಮ್ ಇರುತ್ತೆ. ನೀವು ನೋಡ್ತಾನೇ ಹೋಗ್ತೀರಾ, ನಿಮ್ಮ ಜೀವನ ಹಾಳಾಗ್ತಾನೆ ಹೋಗ್ತಿರುತ್ತೆ. ಫೋನ್ ಎತ್ತಿ ಸೈಡ್ಗಿಡಿ, ಬದಿಗಿಡಿ. ಬೆಳಗ್ಗೆ ಬೇಗ ಎದ್ದಿರ್ತಿರಲ್ಲ, ಫೋನ್ ನೋಡೋಕ್ಕೆ ಅಲ್ಲ, ನಿಮ್ಮ ದಿನವನ್ನು, ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳೋಕ್ಕೆ. ಅಂದರೆ ಫೋಕಸ್ ಮಾಡಿ ನಿಧಾನಕ್ಕೆ ಆಮೇಲೆ 1-2 ಗಂಟೆ ತನಕ ಫೋನ್ನ ಆಪ್ರೇಟ್ ಮಾಡೋಕ್ಕೆ ಶುರು ಮಾಡಿ. ಕೆಲವರಿಗೆ ಇಷ್ಟೆಲ್ಲ ನೋಡಿದ್ರೆ ಅಯ್ಯೋ ಇಷ್ಟೆಲ್ಲ ಮಾಡಬೇಕಾ ಅನ್ನಿಸ್ಬೋದು. ಇದೆಲ್ಲ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮೈಂಡ್ಸೆಟ್ ಯಾವಾಗಿರುತ್ತೋ ಅದ್ರ ಮೇಲೆ ನಮ್ಮ ಆಲೋಚನೆಗಳು ಹೇಗಿರುತ್ತೋ ಅದ್ರ ಮೇಲೆ ನಮ್ಮ ರೂಟೀನು ಹೋಗ್ತಾ ಇರುತ್ತೆ. ಸೊ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಾಬ್ಲಮ್ಮು ನಾನು ಹುಟ್ಟಿರೋದೇ ಕರೆಕ್ಟಾಗಿರೋ ಜೀವನ ನಡೆಸೋಕ್ಕೆ, ಅಥವಾ ದಿನನಿತ್ಯ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೋಬೇಕು. ಸೆಲ್ಫ್ ಇಂಪ್ರೂವ್ಮೆಂಟು ಅಂದರೆ ನಮ್ಮನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಅಂಥದ್ದು. ಜೀವನದಲ್ಲಿ ಹಿಂದೆ ಬೀಳೋಕ್ಕಲ್ಲ, ಸಡನ್ನಾಗೆ ಯಾರೂ ಉತ್ತಮರಾಗೋಲ್ಲ, ಟೈಮ್ ತಗೊಳ್ಳುತ್ತೆ. ಬಟ್ ಡೇ ಬೈ ಡೇ ನನ್ನನ್ನು ಇಂಪ್ರೂವ್ ಮಾಡ್ಕೊಳ್ತೀನಿ. ನನಗಿಂತ ಇವತ್ತು ಬೆಟರ್, ನೆನ್ನೆಗಿಂತ ಇವತ್ತು ಬೆಟರ್ ನಾನು, ಇವತ್ತಿಗಿಂತ ನಾಳೆ ಬೆಟರ್ ನಾನು. ಆ ರೀತಿ ಪ್ರತಿಯೊಂದು ಆಯಾಮದಲ್ಲೂ ನಾನು ಕಂಟಿನ್ಯೂಸ್ ಆಗಿ ಇಂಪ್ರೂವ್ಮೆಂಟನ್ನು ಮಾಡ್ಕೋಬೇಕಾಗುತ್ತೆ. ಸೊ ನೆನ್ನೆಗಿಂತ ಇವತ್ತು ನಾನು ಬೆಟರು, ಇವತ್ತಿಗಿಂತ ನಾಳೆ ಇನ್ನೂ ಬೆಟರ್ ಅನ್ನೋ ಥರ ಒಂದು ಮೈಂಡ್ ಸೆಟ್ಟನ್ನು ನೀವು ಇಟ್ಕೋಬೇಕಾಗುತ್ತೆ. ರೂಢಿಸ್ಕೊಂಡ್ರೆ, ಇಂಥ ಒಂದು ಮೈಂಡ್ ಸೆಟ್ಟನ್ನು ನೀವು ರೂಢಿಸ್ಕೊಂಡ್ರೆ ಇದೆಲ್ಲ ಚಾಲೆಂಜ್ ಏನಾಗೋದಿಲ್ಲ. ಇಲ್ಲ ಅಯ್ಯೋ ಅದನ್ನು ಮಾಡಬೇಕಾ, ಇದನ್ನು ಮಾಡಬೇಕಾ, ಅಷ್ಟು ಬೇಗ ಹೇಳ್ಬೇಕಾ, ಹಂಗೆ ಮಾಡಬೇಕಾ, ಹಿಂಗೆ ಮಾಡಬೇಕಾ, ಈ ಥರ ಎಲ್ಲ ಬೇರೆ ಥರ ಮೈಂಡ್ಸೆಟ್ ಅಂದವ್ರಿಗೆ ಈ ನಾನು ಹೇಳಿರೋ ವಿಡಿಯೋ ಅನ್ವಯ ಆಗೋದಿಲ್ಲ. ನೀವು ಇದರಲ್ಲಿ ಯಾವ ಮೈಂಡ್ಸೆಟ್ಟಲ್ಲಿ ಬರ್ತೀರಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾವತ್ತೂ ಒಂದು ದಿನ ಫಾರ್ ಎ ಚೇಂಜ್, ಇವತ್ತೊಂದು ದಿನ ಮಲಗ್ತೀನಿ, ರೆಸ್ಟ್ ಮಾಡ್ತೀನಿ ಅಂದರೆ ಓಕೆ. ಆದರೆ ದಿನವೂ ನಾವು ಅದೇ ಒಂದು ರಿಲ್ಯಾಕ್ಸ್ ಮೈಂಡ್ಸೆಟ್ಟಲ್ಲೇ ಇರ್ತೀನಿ ಅಂತ ಅಂದರೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಮೈಂಡ್ಸೆಟ್ ಎಲ್ಲದಕ್ಕಿಂತ ಮುಖ್ಯ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ನಮ್ಮ ಒಂದು ಅರ್ಲಿ ಮಾರ್ನಿಂಗ್ ಒಂದು ಹ್ಯಾಬಿಟ್ಸ್ಗಳನ್ನ ನಾವು ರೂಢಿಸ್ಕೊಳ್ಬೇಕಾಗತ್ತೆ. ನೀರು ಕುಡಿಯೋದಾಗಿರ್ಬೋದು, ಸನ್ಲೈಟ್ನ ತಗೊಳ್ಳೋದಾಗಿರ್ಬೋದು, ಹಾಗೇ ಎಕ್ಸಸೈಸ್ನ ಮಾಡೋದಾಗಿರ್ಬೋದು, ಟೀ ಕಾಫಿಗೆ ಬ್ರೇಕ್ ಹಾಕಬೇಕು. ಅದು 1 ಗಂಟೆ ಮಿನಿಮಮ್ ಬ್ರೇಕ್ ಹಾಕಿ ಆಮೇಲೆ ಬೇಕಾದರೆ ನೀವು ತೊಗೊಳ್ಬೋದು. ನಂತರ ಎಕ್ಸಸೈಸ್ನ ಮಾಡಿ ನಮ್ಮ ಬಾಡಿನ ಫಿಟ್ಟಾಗಿ ಇಟ್ಕೊಳ್ಬೇಕು. ಕನಿಷ್ಠ ಒಂದು 30 ನಿಮಿಷ ಒಂದು ವ್ಯಾಯಾಮ, ಯೋಗಾಸನ, ಜಿಮ್ಗೆ ಹೋಗಿ ವರ್ಕೌಟ್ ಮಾಡುವಂಥದ್ದು, ಈ ಥರದ ಒಂದು ದಿನಚರಿಯನ್ನು ನಾವು ರೂಢಿಸ್ಕೊಳ್ಬೇಕಾಗತ್ತೆ. ಹಾಗೆ ನ್ಯೂಟ್ರಿಷನ್ ಇರೋವಂಥ ಒಂದು ಪ್ರೋಟೀನು, ಫೈಬರ್ ಇರುವಂಥ ಒಂದು ಫುಡ್ಡನ್ನು ನಾವು ಸೇವಿಸಬೇಕಾಗುತ್ತೆ. ಸುಮ್ಮನೆ ಜಂಕ್ ಫುಡ್ ಎಲ್ಲ ತೊಗೊಂಡು ನಮ್ಮ ಆರೋಗ್ಯನ ಹಾಳು ಮಾಡಿಕೊಡ್ಬಾರ್ದು. ಸೊ ಈ ಎಲ್ಲ ಹ್ಯಾಬಿಟ್ಸ್ಗಳನ್ನ ನಾವು ರೂಢಿಸ್ಕೊಳ್ಳೋದೇ ಆದರೆ ನಮ್ಮ ಜೀವನ ಸುಖಮಯವಾಗಿ, ಸುಂದರವಾಗಿ, ಆರೋಗ್ಯವಾಗಿರ್ತೀವಿ. ಸೊ ಈ ಎಲ್ಲ ಹವ್ಯಾಸಗಳನ್ನ ನೀವು ರೂಢಿಸ್ಕೊಳ್ಳಿ ಸ್ನೇಹಿತರೆ. ನಾನು ಕೂಡ ರೂಢಿಸ್ಕೊಳ್ತೀನಿ. ಎಲ್ಲರೂ ಕೂಡ ಖುಷಿಯಾಗಿ, ಹ್ಯಾಪಿಯಾಗಿ ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡೋಣ. ಎಲ್ಲರೂ ಕೂಡ ಆರೋಗ್ಯವಾಗಿ ಇರೋಣ ಅಂತೇಳಿ ಭಾವಿಸ್ತಾ, ಎಸ್ಪೆಷಲಿ ಇವಾಗಿನ ಒಂದು ಜನ್ರೇಷನಲ್ಲಿ ಆರೋಗ್ಯದ ಸಮಸ್ಯೆ ತುಂಬ ಇದೆ. ತುಂಬ ಜನಕ್ಕೆ ಹೆಲ್ತ್ ಇಶ್ಯೂಸ್ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಕೇರ್ ಮಾಡಲೇಬೇಕು. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಇದನ್ನೆಲ್ಲ ನಾವು ಅಭ್ಯಾಸಗಳನ್ನ ರೂಢಿಸ್ಕೊಂಡು ನಾವೆಲ್ಲರೂ ಕೂಡ ಖುಷಿಯಾಗಿ ಬದುಕೋಣ ಅಂತೇಳಿ ಎಲ್ರಿಗೂ ಶುಭ ಹಾರೈಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟು ಒಂದು ಹೊಸ ವಿಡಿಯೋವೊಂದಿಗೆ, ಒಂದು ಹೊಸ ಟಾಪಿಕ್ವೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭವಾಗಲಿ.